ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಬಂದು ಸ್ಯಾಟರ್ಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಮಕ್ಕಳನ್ನ ಸ್ಕೂಲ್ಗೆಲ್ಲ ಬಿಟ್ಟು ಬಂದೆ. ಕೀರ್ತನ ಅಷ್ಟೇ ಸ್ಕೂಲ್ಗೆ ಹೋಗಿರೋದು, ಅವಳಿಗೆ ಎಕ್ಸಾಮ್ ಇರೋದು ಅವಳಿಗಷ್ಟೇ. ಸಮೀಕ್ಷೆಗೆ ಇವತ್ತು ಹಾಲಿಡೇ ಇದೆ ಸ್ಯಾಟರ್ಡೇ, ಹಾಗಾಗಿ ಕೀರ್ತನ ಮಾತ್ರ ಬಿಟ್ಟು ಬಂದೆ. ಇವರು ನಮ್ಮ ಮೇಡಮ್ ಅವರು ಡ್ರಾಯಿಂಗ್ ಎಲ್ಲ ಮಾಡ್ತಾವ್ರೆ. ಅವ್ಳಿಗೆ ಡ್ರಾಯಿಂಗಲ್ಲೆಲ್ಲ ಇಂಟ್ರೆಸ್ಟು. ಮನೇಲಿ ಏನಾದರೂ ರಜೆ ಇದ್ದರೆ ಆಟಾಡೋಕ್ಕೆಲ್ಲ ಹೋಗಿಲ್ಲ ಅಂದರೆ ಈ ಥರ ಎಲ್ಲ ಏನಾದರೂ ಮಾಡ್ಕೊಂಡು ಕೂತಿರ್ತಾಳೆ. ಕೆಲವೊಂದು ಏನಾದ್ರು ಪಿಕ್ಚರ್ಸ್ ನೋಡಿದ ತಕ್ಷಣ ಅದನ್ನು ಡ್ರಾಯಿಂಗ್ ಮಾಡೋದು ಅದೆಲ್ಲ ಇಷ್ಟ. ಮೇಯ್ನ್ ಏನಂದರೆ ತುಂಬ ರಬ್ ಮಾಡಲ್ಲ ಅವಳು, ಒಂದೇ ಸರಿ ನೀಟಾಗಿ ಮಾಡ್ತಾಳೆ. ಅದು ಅವ್ರ ಅಪ್ಪಂಗೆ ಸಖತ್ ಇಷ್ಟ. ಯಾವಾಗಲೂ ಮಾಡಿದ ತಕ್ಷಣ ಆಲೇ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಬಂದರು ಅಂದರೆ ತೋರಿಸ್ತಾ ಇರ್ತಾಳೆ. ನೋಡಪ್ಪ ನಾನು ಆಗಲೇ ಮಾಡಿಬಿಟ್ಟೆ ಅಂತೇಳಿ ಕಲರ್ ಮಾಡೋದು ಅದೆಲ್ಲ ತೋರಿಸ್ತಾ ಇರ್ತಾಳೆ. ಅವ್ಳಿಗಿಷ್ಟ ಈ ಥರ ಎಲ್ಲ ಮಾಡೋಕ್ಕೆ. ಬನ್ನಿ ಏನೇನು ಮಾಡಿದ್ದಾಳೆ ಆಗಿ ತೋರಿಸ್ತೀನಿ. ಸಮಿ, ಏನಿದು ನಿಂದು? ಸೇ ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಹೇಳು, ನಾಚಿಕೆ ನಮ್ಮ ಹುಡುಗಿಗೆ. ಎಲ್ಲ ಮಾತಾಡ್ತಾಳೆ, ನಾಚಿಕೆ ಏನಿಲ್ಲ. ಒಂದೊಂದು ಪಾಯಿಂಟ್ಸ್ ಹೇಳ್ತಾಳೆ, ನೋಡಬೇಕು. ಡ್ರಾಯಿಂಗ್ ಏನು ಮಾಡಿದ್ದಾಳೆ ತೋರಿಸ್ತೆ. ಓಪನ್ ಮಾಡು ಸಮಿ. ಏನು ಮಾಡಿದ್ದೆ ತೋರಿಸು. ಬೆಳಗ್ಗೆಯಿಂದ ಇವತ್ತು ಹಾಲಿಡೇ, ಎಕ್ಸಾಮ್ಗೆ ಓದಿಲ್ಲ, ಬರೀ ಡ್ರಾಯಿಂಗ್ ಮಾಡ್ಕೊಂಡು ಕೂತಿರೋದು. ಓದ್ಕೊ ಅಂತ. ಏನು ನಾಳೆ ಐತೆ? ಇವಾಗ ಮಾಡಿರೋದ ಇದು? ನೋಡಿ, ಈ ಥರ ಏನಾದರೂ ಹಾಕ್ಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಯಾವ್ದು ಮಾಡಿದ್ಯಾ? ಮನೇಲಿದ್ದರೆ ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾ ಇರಬೇಕು ಅವಳು. ಡ್ರಾಯಿಂಗ್ ಮಾಡೋದು, ಕಲರಿಂಗು ಏನಾದರೂ ಮಾಡ್ಕೊತಾ ಇರ್ತಾಳೆ. ಅದು ಇದು ಬೆಳಗ್ಗೆ ಮಾಡಿದ್ದ? ರಜಾ ಇದ್ದರೆ ಇದೇ ಕೆಲಸ ನಮ್ಮ ಮೇಡಮ್ದು. ಎತ್ತಿಟ್ಬಿಡು. ಕಂಪ್ಲೀಟ್ ಆಗಿಲ್ವ ಇನ್ನು? ಇದೇನು ಮಾಡ್ತಾರದು? ಮಾಮ್ ಆ್ಯಂಡ್ ಡ್ಯಾಡ್ ಅಂತೆ. ಕಂಪ್ಲೀಟ್ ಆಗಿಲ್ಲ ಇನ್ನು, ಇವಾಗ ಮಾಡ್ತಾವಳೆ ನೋಡಿ. ಅಲ್ಲಿ ಬೇಳಿಟ್ಬಿಟ್ಟು ಇಷ್ಟುದ್ದ ಆಯ್ತಾ ನಿಂದು ನೈಲ್ಸು? ಎಲ್ಲೈತೆ? ಹಿಂಗೆ ಏನಾದರೂ ಮಾಡ್ತಾ ಇರಬೇಕು. ಫಸ್ಟ್ ಬ್ರಷ್ ಮಾಡಿ ಬರೋಗು, ಆಮೇಲೆ ಮಾಡುವಂತೆ. ಟಿಫನ್ ಹಾಕ್ಕೊಡ್ತೀನಿ, ಹೋಗುವ. ಇದಾ ನಿಂದು ಹ್ಯಾಂಡು? ನಿನ್ನ ಇದೆಲ್ಲ ಎಲ್ಲಿ ನೈಫ್? ನಿನ್ನ ನೋಡಿ, ಈ ರೀತಿ ಡಿಸೈನ್ ಆಮೇಲೆ ಮಾಡೋದು. ಎಲ್ಲಿ ನಿನ್ನ ನೈಲ್ಸ್ ಎಲ್ಲ ಎಷ್ಟಾಯ್ತಲ್ಲಿ? ಹಿಂಗೆ ಮನೇಲಿದ್ದರೆ ಏನಾದರೂ ಮಾಡ್ತಾ ಇರ್ತಾಳೆ. ನನಗೂ ಏನಾದರೂ ಹೆಲ್ಪ್ ಮಾಡಿಕೊಡೋದು. ಇವತ್ತೆಲ್ಲ ಕುಷನ್ ಎಲ್ಲ ಅಲ್ಲಿ ಬಿಸಿಲಿಗೆ ಹಾಕೋಗು. ಬ್ರಷ್ ಮಾಡಿ ಬರೋದು, ಟಿಫನ್ ಹಾಕ್ಕೊಡ್ತೀನಿ. ಓಕೆ, ಇವಾಗ ಬೆಳಗ್ಗೆ ಟಿಫನ್ಗೆ ರವೆ ರೊಟ್ಟಿ ಮಾಡಿದ್ದೆ. ಹಾಗಾಗಿ ಇವಾಗ ಬಿಸಿದು ನಾವು ಮಾಡ್ಕೊಂಡು ತಿಂದ್ಬಿಟ್ಟು ಇರೋ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ನಾಳೆ ಮಾಲೆ ಅಮಾವಾಸ್ಯೆ ಇರೋದ್ರಿಂದ ಸುಮಾರೆಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಬೆಡ್ ಕವರ್ಸು, ಸೋಫಾ ಸೆಟ್ ಕವರ್ಸ್ ಎಲ್ಲನೂ ವಾಶ್ ಮಾಡಾಕ್ತೆ. ಈಗೆಲ್ಲ ಸ್ವಲ್ಪ ಕಿಟಕಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಈ ಕುಷನ್ಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ತೀನಿ. ಸುಮಾರು ನಾನು ಒಂದು ತಿಂಗ್ಳಿಗೆ ಒಂದು ಸರಿ ನಾರು ಬಿಸಿಲಿಗೆ ಹಾಕ್ತೀನಿ ಈ ರೀತಿ. ಯಾಕಂದರೆ ಯಾವಾಗಲೂ ನಾವು ಇದನ್ನೆಲ್ಲ ತೆಗ್ದು ಹಾಕೋದ್ರಿಂದ ಜಿರಳೆಗಳಾಗಲಿ ಇದೆಲ್ಲ ಮನೇಲಿ ಇರಲ್ಲ. ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಒಂದೊಂದು ತಿಂಗಳು ಒಂದೊಂದು ಸರಿ ನಾರು ಬಿಸಿಲಿಗೆ ಹಾಕಿ ಎಲ್ಲನೂ ಎತ್ತಿಡ್ತೀನಿ. ಇವತ್ತೇ ಕಳಶ ಎಲ್ಲ ಎತ್ಬಿಟ್ಟು ಎಲ್ಲ ತೊಳೆದಿಡೋಣ ಅಂದ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ, ಯಾಕಂದರೆ ನಾಳೆ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಕಳಶ ಎತ್ತೋದು ಬೇಡ ಅಂದ್ಬಿಟ್ಟು ಇವತ್ತೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ನಾಳೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ, ಬೇಗ ಬೇಗ ಟಿಫನ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರವೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟಿದೆ. ನೆಂದರೆ ಚೆನ್ನಾಗಿ ರೊಟ್ಟಿ, ದೋಸೆ ಆ ಥರ ಮಾಡ್ಕೋಬೋದು. ರವೆ ಎಲ್ಲ ನೆಂದರೆ ಚೆನ್ನಾಗಿ ಬರೋದು, ಆವಾಗ ನೆನೆಸಿ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬರೋಲ್ಲ. ಈ ರವೆ ದೋಸೆ ಎಲ್ಲ ಮಾಡುವಾಗ ನಾನು ಡೈರೆಕ್ಟ್ ಹಂಚನ್ನ ಕಾಯಿಸ್ಬಿಟ್ಟು ಡೈರೆಕ್ಟ್ ಅದ್ರ ಮೇಲೆ ಅಕ್ಕಿ ರೊಟ್ಟಿ ಎಲ್ಲ ಬಳಿತೀನಲ್ಲ, ಆ ರೀತಿ ಬಳಿತೀನಿ. ಬೇಕು ಅನ್ನೋ ಸೌಟಲ್ಲಿ ಕೂಡ ಹಾಕೋಬೋದು. ಇದಕ್ಕೇನೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಪ್ಲೈನಾಗಿ ಮಾಡ್ತಾ ಇದ್ದೀನಿ. ಅಡುಗೆ ಮನೆಗೆ ಬಂದರೆ ಕಿತಾಪತಿ ಮಾಡ್ತಾ ಇರ್ತೀನಿ ನೀನು. ಎತ್ತಿಡೋವು ಮನೇಲಿ ಸ್ಕೂಲ್ ರಜೆ ಯಾಕಾದ್ರೂ ಕೊಡ್ತಾರೋ ಅನ್ಸ್ಬಿಡ್ತಾರೋ ಒಂದ್ಸರಿ. ಏನಾದರೂ ಕಿತಾಪತಿ ಮಾಡ್ತಾ ಇರೋದು. ಓಕೆ, ಇವಾಗ ಟಿಫನ್ ಎಲ್ಲ ರೆಡಿ ಆಯಿತು. ನಾನು ಸಮೀಕ್ಷಾ ಇಬ್ಬರು ಟಿಫನ್ ಮಾಡಿಬಿಟ್ಟು
ಇದು ಕುಷನ್ಸ್ನೆಲ್ಲ ಇವಾಗ ಈಚೆ ಹಾಕ್ತಾಯಿದ್ದೀವಿ. ನಮ್ಮ ಸಮೀಕ್ಷೆಗಂತೂ ಈ ಥರ ಏನಾದರೂ ಕೆಲಸ ಹೇಳ್ತಾ ಇರಬೇಕು. ಅವಳಿಗೆ ಕೆಲಸ ಹೇಳಿದ್ರೆ ಖುಷಿಯಾಗಿ ಮಾಡ್ತಾಳೆ. ಏನು ಹೇಳ್ದಿದ್ರೆ ಏನಾದರೂ ತೀಟೆ ಮಾಡೋದು ಜಾಸ್ತಿ. ಅದಕ್ಕೆ ಅವಳಿಗೇನಾದರೂ ಒಂದು ಕೆಲಸ ಹೇಳಿದ್ರೆ ಖುಷಿಯಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ಈ ರೀತಿ ಯಾವ್ದಾದ್ರು ಸಣ್ಣ ಪುಟ್ಟ ಹೇಳ್ತಾ ಇರ್ತೀನಿ, ಮಾಡಿಕೊಡ್ತಾಳೆ ಅದನ್ನೆಲ್ಲನೂ. ಇವತ್ತಂತೂ ಬಿಸಿಲು ತುಂಬ ಚೆನ್ನಾಗಿತ್ತು. ಹಾಗಾಗಿ ಎಲ್ಲನೂ ಕೂಡ ಬಿಸಿಲಿಗೆ ಹಾಕಿ ಎಲ್ಲ ಒಣಗಿಸಿ ಎತ್ತಿಡ್ತಾಯಿದ್ದೀನಿ. ನೋಡಿ ಕುಷನ್ ಎಲ್ಲ ಬಿಸಿಲು ಬಂದೈತೆ ಅಂತ ಹಾಕಿದ್ರೆ ಅಲ್ಲಿ ಹೋಗಿ ಬೆಡ್ ಥರ ಮಲಗಿರೋದು. ಬಾ ಇದ್ದು ಬಾ ಸಮಯ ಬಿಸಿಲು. ಈಗ ಎಲ್ಲ ಧೂಳೆಲ್ಲ ಈ ರೀತಿ ಕೊಡುಕೊಂಡು ಫಸ್ಟು ಧೂಳೆಲ್ಲ ಜಾಡೆಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕೊಡುಕೊಂಡು ಆಮೇಲೆ ಎಲ್ಲ ಸೋಫಾ ಸೆಟ್ಟು ಇದೆಲ್ಲ ಒರೆಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗಂತೂ ತಿಂಗ್ಳಿಗೆ ಒಂದೊಂದು ಹಬ್ಬ ಬರ್ತಾ ಇರೋದ್ರಿಂದ ಒಂದೊಂದು ಸರಿ ಮಾಡ್ತಾನೆ ಇರ್ತೀನಿ. ತುಂಬ ಏನು ಇರಲ್ಲ. ಆದ್ರೂ ಈ ರೀತಿ ಕ್ಲೀನ್ ಮಾಡಿದ್ರೆ ನನಗೆ ಹಬ್ಬ ಅಂತ ಅನ್ಸ್ಕೊಳ್ಳೋದು ಮತ್ತು ಸ್ವಲ್ಪ ನಮಗೂ ಸಮಾಧಾನ ಅಂತ ಅನಿಸೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಆ ವಿಡಿಯೋ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನಾಳೆ ಹೇಗಿದ್ರು ಹಬ್ಬದ ವ್ಲಾಗ್ ಇರುತ್ತಲ್ಲ ಮಾಡೋಣ ಅಂತೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಅಷ್ಟರಲ್ಲಿ ನಿನ್ನೆ ನೈಟು ಸುಮಾರು 1 ಗಂಟೆಗೆ ವೆಂಕಟೇಶ್ ಅವರ ಆಫೀಸ್ ಕೊಲಿಗೆ ಫೋನ್ ಮಾಡ್ತಾರೆ. ಅವರ ಮಿಸ್ಸಸ್ಗೆ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತೇಳಿ. ಮನೇಲಿ ಯಾರೂ ಲೇಡೀಸ್ ಇಲ್ಲ, ಸೊ ಬರಬೇಕು ಅಂತೇಳಿ ಫೋನ್ ಮಾಡ್ತಾರೆ. ಹಾಗಾಗಿ ನಾನು ಹೊರಟೆ. ನಮ್ಮನೆಯವರು ಮಕ್ಕಳೆಲ್ಲ ಇಬ್ಬರೇ ಇರ್ತಾರೆ, ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಮನೇಲಿ ಇರ್ತೀನಿ, ನೀನು ಹೋಗು ಅಂತೇಳಿ ಕಳಿಸ್ಕೊಡ್ತಾರೆ. ವೆಂಕಟೇಶ್ವರ ಆಫೀಸ್ ಕೊಲಿಗ್ ಅಂತ ಹೇಳೋದಕ್ಕಿಂತ ನಮಗೆ ತುಂಬ ಬೇಕಾಗಿರೋರು ಅಂತ ಹೇಳ್ಬೋದು. ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದಾಗ ಸಡನ್ನಾಗಿ ಹೋಗೋವಂಥ ಪರಿಸ್ಥಿತಿ ಬರುತ್ತೆ. ಅವರ ಅಂದರೆ ವೆಂಕಟೇಶ್ವರ ಆಫೀಸ್ ಕೊಲಿಗ್ ಅವರಲ್ಲ, ಅವರ ಮಿಸ್ಸಸ್ ಅವರ ಅಮ್ಮ ಮನೇಲೇ ಸುಮಾರು 1 ತಿಂಗಳಿಂದ ಮನೇಲೇ ಇದ್ರಂತೆ. ಇನ್ನೂ 20 ಡೇಸ್ ಡೆಲಿವರಿಗೆ ಟೈಮ್ ಇದೆ, ಅಷ್ಟರಲ್ಲಿ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ 1 ದಿವಸದ ಮಟ್ಟಿಗೆ ಹೋಗೋಣ ಅಂತೇಳಿ ಹೋಗಿದ್ದಾರೆ. ಆದರೆ ಇವ್ರಿಗೆ ನೈಟೇ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಯಾರೂ ಲೇಡೀಸ್ ಇಲ್ಲ, ಸಡನ್ನಾಗಿ ಬನ್ನಿ ಅಂತ ಫೋನ್ ಮಾಡಿದ್ರು. ಸೊ ಇಂಥ ಸಂದರ್ಭದಲ್ಲಿ ಹೋಗದೆ ಇನ್ಯಾವಾಗ ಹೋಗೋದಲ್ವ, ಹಾಗಾಗಿ ಸರಿ ಅಂದ್ಬಿಟ್ಟು ಹೇಳಿ ಹೊರಟ್ವಿ. 1:30ಗೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವರು ಡೆಲಿವರಿ ಪೇಯ್ನ್ ಬಂದಿದೆ ಇವಾಗ, ಇನ್ನೂ 20 ಡೇಸ್ ಇದ್ದರೂ ಇವಾಗಲೇ ಬಂದಿದೆ. ನಾವು ನಾರ್ಮಲ್ ಡೆಲಿವರಿ ಮಾಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ, ಲೇಟ್ ಆಗುತ್ತೆ ಅಷ್ಟೇ ಅಂತ ಹೇಳಿದರು. ಹಾಗಾಗಿ ಇವ್ರಿಗೂ ಸಿಸೇರಿಯನ್ ಮಾಡೋದು ಇಷ್ಟ ಇರಲಿಲ್ಲ. ಸರಿ ನಾರ್ಮಲ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ವೆಯ್ಟ್ ಮಾಡಿಸೋಣ ಅಂತೇಳಿ ವೆಯ್ಟ್ ಮಾಡಿದ್ರು. ಇದು ಪಾಪು ಡೆಲಿವರಿ ಎಲ್ಲ ಆಗೋಷ್ಟರಲ್ಲಿ ಸುಮಾರು ಒಂದು 8 ಗಂಟೆ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಡೆಲಿವರಿ ಆದರೆ ಪಾಪುಗೆಲ್ಲ ಅವರು ಎಲ್ಲ ರೆಡಿ ಮಾಡಿ ಹಾಗೆ ತಾಯಿ ಮಗುನ ವಾರ್ಡಿಗೆ ಶಿಫ್ಟ್ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 11:30 ಅಷ್ಟರಲ್ಲಿ ಆಗುತ್ತೆ. ಅಷ್ಟರಲ್ಲಿ ಅವರ ಮಿಸ್ಸಸ್ ಅವ್ರ ಫ್ಯಾಮಿಲಿ ಕಡೆಯವರೆಲ್ಲ ಬಂದರು. ಅವ್ರು ಬಂದಮೇಲೆ ನಾವು ಈ ಕಡೆ ಹೊರಟು ಬಂದ್ವಿ. ಅಷ್ಟರಲ್ಲಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 12:30 ಆಯಿತು. ಬಂದ ತಕ್ಷಣ ಹಬ್ಬ ಬೇರೆ, ಈ ಕಡೆ ಏನು ಮಾಡೋದು, ಈಗ ಹೋಗಿ ಅಡುಗೆ ಏನು ಮಾಡೋದು, ಮನೆ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ಸೊ ಅದೆಲ್ಲ ಬ್ಯಾಲೆನ್ಸ್ ಇತ್ತು. ಆದರೆ ನಮ್ಮನೆಯವ್ರು ಹೆಂಗಿದ್ರು ಮನೇಲಿದ್ರಲ್ಲ, ಕೀರ್ತನ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ಲು. ದೇವ್ರ ಮನೆ ಸಾಮಾನು ಇರ್ಬೋದು, ಇಲ್ಲ ದೇವ್ರ ಮನೆ ಇದೆಲ್ಲನೂ ನಮ್ಮ ಮನೆಯವ್ರು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ರು. ಇವಾಗ ನಾನು ಇಮಿಡಿಯೇಟಾಗಿ ಈಗಷ್ಟೇ ಸ್ನಾನ ಮುಗಿಸ್ಕೊಂಬಂದೆ. ಈಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಏನು ಮಾಡೋದು ಏನೋ ಒಂಚೂರು ಗೊತ್ತಾಗ್ತಾಯಿಲ್ಲ. ಒಬ್ಬಟ್ಟೆಲ್ಲ ಮಾಡೋದಿತ್ತು, ನೋಡೋಣ. ಟೈಮೇನೋ ಅಡ್ಜಸ್ಟ್ ಆಗಿಲ್ಲ ಅಂದರೆ ರೆಡಿಮೇಡೇ ತರಬೇಕು. ಇನ್ನು ಮಿಕ್ಕಿರೋ ಅಂಥ ಐಟಮ್ ಅವರು ಅಟ್ಲೀಸ್ಟ್ ಬೇಗ ಮಾಡ್ತೀನಿ. ನನಗೇನೇನು ಸಾಧ್ಯ ಆಗುತ್ತೆ ಅಡುಗೆ ಐಟಮ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಡಲೆಕಾಳು ಕೂಡ ನೆನೆಸಿಟ್ಟಿಲ್ಲ. ಇವಾಗ ಸ್ವಲ್ಪ ಬಿಸಿ ನೀರು ಅಂದರೆ ಕುದಿಯೋ ನೀರನ್ನ ಕಡಲೆಕಾಳಿಗೆ ಹಾಕಿದ್ರೆ ಬೇಗ ನೆನೆಯುತ್ತೆ. ಅದಕ್ಕೋಸ್ಕರ ಇವಾಗ ಕಡಲೆಕಾಳಿಗೆಲ್ಲ ಸ್ವಲ್ಪ ಬಿಸಿನೀರು ಹಾಕ್ತೀನಿ. ಬನ್ನಿ ಇವಾಗ ಬೇಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಕಡಲೆಕಾಳೆಲ್ಲ ನೆನೆಸೋದು ಮರ್ತಿದ್ರೆ ಅಥವಾ ಏನಾದರೂ ಅರ್ಜೆಂಟಲ್ಲಿ ಮಾಡ್ಕೋಬೇಕು ಅಂದರೆ ನಾವು ಕಡಲೆಕಾಳಿಗೆ ಕುದಿಯೋ ಅಂಥ ನೀರನ್ನ ಹಾಕ್ಬಿಟ್ಟು 1 ಅವರ್ ಬಿಡಬೇಕು. 1 ಅವರ್ ಬಿಟ್ಟರೆ ನೋಡಿ, ಈ ರೀತಿ ನಾವು ರಾತ್ರಿ ಹೊತ್ತು ನೆನೆಸಿದ್ರೆ ಯಾವ ರೀತಿ ಕಾಳು ಉಬ್ಬಿ ಬರುತ್ತೆ ನೋಡಿ, ಈ ರೀತಿ ಚೆನ್ನಾಗಿ ನೆನೆಯುತ್ತೆ. ಸೊ ಯಾರಾದರೂ ನೆನೆಸೋದು ಮರ್ತಿದ್ರೆ ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಈ ಕಡೆ ಎಲ್ಲ ನಾನು ಇವಾಗ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ.
ಬೆಳಗ್ಗೆಯಿಂದ ಟಿಫನ್ ಮಾಡದೇ ಇದ್ದಿದ್ದಕ್ಕೂ ಅದಕ್ಕೂ ಸ್ವಲ್ಪ ತಲೆ ಕೂಡ ನೋವ್ತಾ ಇತ್ತು, ನಿದ್ದೆ ಬೇರೆ ಇಲ್ಲ ಅಲ್ವ ಅದ್ರ ಜೊತೆಗೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡ್ತಾ ಹಾಗೆ ಅಲ್ಲಲ್ಲೇ ಸ್ವಲ್ಪ ಪಾತ್ರೆ ಬೀಳ್ತಾ ಇದ್ದಂಗೆ ಎಲ್ಲನೂ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ತುಂಬ ಜಾಸ್ತಿ ಕೂಡ ಹಾಕ್ಕೊಂಡು ಮತ್ತೆ ಮಾಡೋಕ್ಕೆ ಹೋದಾಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡ್ಕೊಳ್ತಾ ಪಾತ್ರೆ ಏನೇನು ಬೀಳುತ್ತೆ ಅದನ್ನೆಲ್ಲ ಆಗಿಂದಾಗೆ ತೊಳ್ಕೊತಾ ಇದ್ದೀನಿ. 5 ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಬೇಗ ಬೇಗ ಮುಗಿಸ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೀನಿ. 6 ಗಂಟೆ 6:30 ಅಷ್ಟರಲ್ಲೆಲ್ಲ ಧೂಪ ಹಾಕಬೇಕು. ಓಕೆ, ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಈಗ ಏನಿದ್ರು ಬರೀ ಬಜ್ಜಿ ಬೋಂಡ ಹಾಗೆ ವಡೆ ಕರಿಯೋದು ಅಷ್ಟೇ ಇರೋದು ಬ್ಯಾಲೆನ್ಸು. ಸೊ ಬನ್ನಿ ಏನೇನು ಮಾಡಿದ್ದೀನಿ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಸೊ ವಿತಿನ್ ಒಂದು 1.5 ಅವರಲ್ಲಿ ರೆಡಿ ಮಾಡಿರೋದು. ಓಕೆ, ಈ ಕಡೆ ಕಾಳುಗುಜ್ಜೆಲ್ಲ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಆದರೆ ಇದಾಯಿತು. ನೆಕ್ಸ್ಟ್ ಈ ಕಡೆ ಬೋಂಡಕ್ಕೂ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಬಜ್ಜಿಗೆಲ್ಲ ಕಲಸಿಟ್ಟಿದ್ದೀನಿ. ಸೊ ಬಜ್ಜಿ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೂ ಅಷ್ಟೇ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ವಡೆಗೆಲ್ಲ ರುಬ್ಬಿಟ್ಟಿದ್ದೀನಿ. ಇವಾಗೆಲ್ಲ ಎಣ್ಣೆ ಕಾಯಿಸ್ಬಿಟ್ಟು ಎಲ್ಲ ನೆಕ್ಸ್ಟ್ ಈ ಕಡೆ ಹೆಸರು ಬೇಳೆ ಅದೇ ಇದಕ್ಕೆ ಸಿಟ್ಟಿರೋದು. ನೆಕ್ಸ್ಟ್ ಸೌತೆಕಾಯಿ, ಹಾಗೆ ಸ್ವಲ್ಪ ಒಬ್ಬಟ್ಟು ಸಾಂಬಾರು, ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ. ಈ ಕಡೆ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ. ಓಕೆ, ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿತ್ತು. ಇವಾಗ ವಡೆ ಬಜ್ಜಿ ಬೋಂಡ ಇದನ್ನೆಲ್ಲ ಕರಿಯೋಣ ಅಂದ್ಬಿಟ್ಟು ಎಲ್ಲ ಇವಾಗ ಒಂದೊಂದೇ ವಡೆ ಎಲ್ಲ ಹಾಕ್ತಾಯಿದ್ದೀನಿ. ನಾವೇನು ಮಾಡ್ತೀವಿ, ಒಂದು 5:30 ಅಷ್ಟರಲ್ಲಿ ಅಂದರೆ ಕತ್ಲೆ ಆಗೋದಕ್ಕೆ ಮುಂಚೆ ಒಂದು ಪ್ಲೇಟ್ಗೆ ಬಜ್ಜಿ ಬೋಂಡ ವಡೆ ಹಾಗೆ ಸ್ವೀಟ್ಸು ಒಬ್ಬಟ್ಟು ಕಜ್ಜಾಯ ಈ ರೀತಿ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡೋಗಿ ಬಾಳೆ ಎಲೆಯಲ್ಲಿ ಕಾಗೆಗೆ ಇಡ್ತೀವಿ. ಯಾಕಂದರೆ ಊರ ಕಡೆ ಆದರೆ ಗೋರಿಗೆ ಅಂದರೆ ಅವ್ರು ಮಣ್ಣು ಮಾಡಿರೋವಂಥ ಜಾಗಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು ಅದೆಲ್ಲ ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ ಆ ರೀತಿ ಮಾಡೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಟೆರೆಸ್ ಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಕಾಗೆಗೆ ಇಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಒಬ್ಬಟ್ಟು ರೆಡಿ ಇರೋದೇ ತರಿಸ್ಕೊಳ್ಳೋಣ ಅಂತೇಳಿ ಬೇಳೆ ಒಬ್ಬಟ್ಟು ತರಿಸೋಣ ಅಂದ್ಬಿಟ್ಟು ಹೇಳಿ ಕಳಿಸಿದ್ದೆ. ನಮ್ಮನೆಯವ್ರು ಹೋಗಿದ್ರು. ಅವರು 5 ಗಂಟೆಗೆ ಬನ್ನಿ, ಫ್ರೆಶ್ ಆಗಿರುತ್ತೆ ಸರ್, ಅವಾಗ ಬಂದಿರುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಇವಾಗ ಹೋಗಿ ಎತ್ಕೊಂಬಂದು. ಸೊ ಬನ್ನಿ ಯಾವ ರೀತಿ ಇದೆ ನೋಡೋಣ. ನಾವು ಫಸ್ಟ್ ಟೈಮ್ ತರಿಸ್ತಾ ಇರೋದು. ಸಾಮಾನ್ಯವಾಗಿ ಮನೇಲಿ ಮಾಡೋದೇ ಜಾಸ್ತಿ. ಈ ಸರಿ ಏನು ಮಾಡೋದು, ಸಮಯಕ್ಕೆ ತಕ್ಕಾಗಿ ತರಿಸ್ಕೋಬೇಕಲ್ಲ. ಚೆನ್ನಾಗಿದೆ ಪಾಪ. ಈ ತಂದಿರೋವಂಥ ಒಬ್ಬಟ್ಟನ್ನೆಲ್ಲ ಇವಾಗ ಒಂದು ಪ್ಲೇಟ್ಗೆ ಹಾಕಿ ಎಲ್ಲನೂ ಈ ರೀತಿ ಹರಡ್ಬಿಟ್ಟು ಇಡ್ತಾಯಿದ್ವಿ. ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾವು ಸಾಮಾನ್ಯವಾಗಿ ತರಿಸಲ್ಲ. ಯಾಕಂದರೆ ನನಗೆ ಈ ಥರ ರೆಡಿಮೇಡ್ ತರಿಸೋದು ಅಷ್ಟು ಸ್ಯಾಟಿಸ್ಫೈ ಆಗಲ್ಲ. ಮನೇಲಿ ಮಾಡಿದಷ್ಟು ಟೇಸ್ಟ್ ನಿಜವಾಗ್ಲೂ ಇರಲ್ಲ. ಕಾಯಿ ಒಬ್ಬಟ್ಟು ಸ್ವಲ್ಪ ಪರವಾಗಿಲ್ಲ, ಆದರೆ ಬೇಳೆ ಒಬ್ಬಟ್ಟು ಏನೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಈಗ ಬೋಂಡ ಬಜ್ಜಿ ಎಲ್ಲ ಕರೆದಿದ್ದಾಗಿತ್ತಲ್ವ, ಅದಕ್ಕೆ ಇವಾಗ ಸ್ವೀಟ್ಸು ಇದನ್ನೆಲ್ಲ ಕಜ್ಜಾಯ ಇದನ್ನೆಲ್ಲ ಹಾಕ್ಕೊಂಡೋಗಿ ಟೆರೆಸ್ ಮೇಲೆ ಇಡ್ತಾ ಇದ್ದಾರೆ. ಅದ್ರ ಜೊತೆ ನೋಡಿ ಈ ರೀತಿ ಒಂದು ಬೌಲಲ್ಲಿ ನೀರು ಕೂಡ ಇಡ್ತಾರೆ. ಇದನ್ನು ಕತ್ಲೆ ಆಗೋಕ್ಕೆ ಮುಂಚೆ ಕಾಗೆಗಳೆಲ್ಲ ಇರುತ್ತಲ್ವ ಅದಕ್ಕೆ ಇಡೋಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ನಿದ್ದೆ ಇಲ್ಲದಿರೋದಕ್ಕೂ ಸಖತ್ ತಲೆನೋವ್ತೈತೆ. ಫಸ್ಟು ಇವಾಗ ಇದೆಲ್ಲ ಮಾಡಿ ಮುಗಿಸ್ಬಿಟ್ಟು ಎಡೆ ಇಟ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಹೇಳ್ಕೊಡ್ಬೇಕು. ಎಕ್ಸಾಮ್ಸ್ ಬೇರೆ ನಡೀತಾ ಇದೆಯಲ್ಲ, ಹಂಗಾಗಿ ಇವತ್ತಂತೂ ಸಖತ್ ಕೆಲಸ. ಈ ಬಜ್ಜಿ ಎಲ್ಲ ಲಾಸ್ಟ್ ಒಂದು ಟ್ರಿಪ್ ಹಾಕೋದಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ನಾನೇ ಹಾಕ್ತೀನಿ, ನೀನು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊ ಅಂತೇಳಿ ಕಳಿಸಿದ್ರು. ಸೊ ಅದಕ್ಕೆ ನಾನಿವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರೇ ಸ್ವಲ್ಪ ಬಜ್ಜಿ ಎಲ್ಲ ಕರಿತಾ ಇದ್ದಾರೆ. ಅವ್ರಿಗೆ ಈ ರೀತಿ ಬಜ್ಜಿ ಬೋಂಡ ಆಮೇಲೆ ಇದನ್ನೆಲ್ಲ ಕರಿಯೋದಕ್ಕೆ ಇಷ್ಟ. ಹಾಗಾಗಿ ಕರಿತೀನಿ ನೀನು ಹೋಗು ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಮಾಡ್ತಾಯಿದ್ರು. ಸುಮಾರು ಹೆಲ್ಪ್ ಮಾಡಿಕೊಟ್ರು. ಯಾಕಂದರೆ ಮಾಲಯ ಅಮಾವಾಸ್ಯೆ ಭಾನುವಾರ ಇದ್ದಿದ್ದರಿಂದ ಅವ್ರಿಗೂ ಮನೇಲೇ ರಜೆ ಇತ್ತಲ್ವ, ಹಾಗಾಗಿ ಸುಮಾರು ಹೆಲ್ಪ್ ಮಾಡಿಕೊಟ್ರು. ಏನಾದರೂ ಈ ಥರ ಎಮರ್ಜೆನ್ಸಿ ಇದ್ದಾಗ ಮನೇಲಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೇ ಟೈಮ್ ಸೇವ್ ಆಗೋದು, ಜೊತೆಗೆ ಬೇಗ ಆಗೋದು. ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಟ್ರು.
ನೆಕ್ಸ್ಟ್ ಈ ಕಡೆ ಕೋಸಂಬರಿಗೆಲ್ಲ ಲಾಸ್ಟಲ್ಲಿ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಇವಾಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಮುಂಚೆನೇ ಉಪ್ಪು ಹಾಕಿಟ್ಬಿಟ್ರೆ ನೀರು ಬಿಟ್ಕೊಬಿಡುತ್ತಲ್ವ, ಅದಕ್ಕೋಸ್ಕರ ಎಡೆ ಇಡೋ ಟೈಮಲ್ಲಿ ಇಡೋಣ ಅಂದ್ಬಿಟ್ಟು ಎಲ್ಲ ಇವಾಗ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಈ ಕಡೆ ಅಡುಗೆ ಎಲ್ಲ ಕಂಪ್ಲೀಟ್ ರೆಡಿ ಆಯಿತು. ನೋಡ್ತಾ ಇದ್ದಿಲ್ಲ, ಇದು ಒಬ್ಬಟ್ಟು, ಹಾಗೆ ಒಬ್ಬಟ್ಟು ಸಾಂಬಾರು, ಕಾಳುಗೊಜ್ಜು ಇದನ್ನೆಲ್ಲ ನಿಮ್ಗೆ ಆಗಲೇ ಒಂದ್ಸರಿ ತೋರಿಸಿದೆ. ಸೊ ಇದೆಲ್ಲ ಆರೋದ್ಮೇಲೆ ನೋಡಿ ಈ ರೀತಿ ಆಗಿದೆ. ಅರ್ಜೆಂಟಲ್ಲಿ ನನಗಿಷ್ಟು ಮಾಡೋದಕ್ಕಾಯಿತು, ಯಾಕಂದರೆ ನಾನು ಹಾಸ್ಪಿಟ್ಲಿಂದ ಬಂದಿದ್ದೆ 1 ಗಂಟೆ 1:30 ಆಗೋಯಿತು. ಸ್ನಾನ ಎಲ್ಲ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 2:30 ಆಯಿತು. ಸೊ 5 ಗಂಟೆ ಅಷ್ಟರಲ್ಲಿ ಇಷ್ಟು ಅಡುಗೆ ಮಾಡೋದಕ್ಕಾಯಿತು. ಸೊ ಸರಿ ಇಷ್ಟಾರು ಆಯ್ತಲ್ಲ ಅಂತ ಎಲ್ಲ ಇವಾಗ ಎಡೆ ಇಡೋದಕ್ಕೆ ನೋಡಿ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ನಮ್ಮ ಮನೆಯವರು. ಓಕೆ, ಇವಾಗ ದೇವ್ರ ಮನೆ ಎಲ್ಲ ರೆಡಿ ಆಯಿತು. ದೇವ್ರ ಮನೆಗೆ ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಈ ಎಡೆ ಇಕ್ತಾ ಇರೋವಂಥ ಜಾಗಕ್ಕೆ ಮಾಡಿರೋವಂಥ ಅಡುಗೆ ತಿಂಡಿಗಳನ್ನೆಲ್ಲ ಆಮೇಲೆ ಇಡೋವಂಥದ್ದು. ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ದೇವ್ರ ಮನೆಗೆ ಪೂಜೆ ಮುಗಿಸ್ತಾ ಇದ್ವಿ. ಪೂಜೆ ಮುಗಿಸ್ಬಿಟ್ಟು ಎಡೆಗೆಲ್ಲ ಇಡ್ತಾಯಿದ್ವಿ. ಈಗೆಲ್ಲ ಮಾಡಿರೋವಂಥ ತಿಂಡಿಗಳು, ಸ್ವೀಟ್ಸು ಏನೇನು ತಂದಿರ್ತೀವಿ ಅದನ್ನೆಲ್ಲ ಇವಾಗ ಜೋಡಿಸಿ ಇಡ್ತಾಯಿದ್ವಿ. ನಾನಿವಾಗ ಎಲ್ಲ ಐಟಮ್ಸ್ನೂ ಈ ರೀತಿ ತಂದು ಕೊಡ್ತಾಯಿದ್ದೆ. ಅವರು ಎಲ್ಲನೂ ತೊಗೊಂಡು ಅವರೇ ಎಲ್ಲ ಎಲೆಗೆ ಜೋಡಿಸ್ತಾಯಿದ್ರು. ವೆಂಕಟೇಶ್ವರ ಅಜ್ಜಿಗೆ ಹಾಗೆ ಅವ್ರ ತಾಯಿಗೆ ಇಬ್ರಿಗೂ ಸೇರಿಸಿ ಒಂದೇ ಕಲಶನ ಇಡ್ತೀವಿ ನಾವು. ಒಂದೇ ಕಲಶ ಇಡ್ತೀವಿ, ಆದರೆ ಬಟ್ಟೆ ಮಾತ್ರ ಎರಡು ಸೀರೆ, 2 ಬ್ಲೌಸು ಇದೆಲ್ಲ ಏನಿರುತ್ತೆ ಅದನ್ನೆಲ್ಲ ಎಡೆ ಇಡ್ತೀವಿ, ಆದರೆ ಕಲಶ ಮಾತ್ರ ಒಂದೇ ಇಡೋದು. ಸೊ ಇವರು ವೆಂಕಟೇಶ್ವರ ತಾಯಿ, ಹಾಗೆ ಇವರು ವೆಂಕಟೇಶ್ವರ ಅಜ್ಜಿ.
ಇವಾಗ ಎಲ್ಲರದ್ದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮಾಡಿಬಿಟ್ಟು ಧೂಪ ಎಲ್ಲ ಹಾಕಿದ್ವಿ. ಧೂಪ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಾಗಿಲು ಹಾಕ್ಕೊಂಡು ಈಚೆಗಡೆ ಒಂದು 10 ನಿಮಿಷ ಇರ್ತೀವಿ. ಆ ಟೈಮಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಹೊರಗಡೆ ಒಂದು 10 ನಿಮಿಷ ಕೂತ್ಕೊತೀವಿ. ಆಮೇಲೆ ಒಳಗಡೆ ಬರುವಾಗ ಡೋರ್ನ ಈ ರೀತಿ ತಟ್ಬಿಟ್ಟು ಬರೋ ಅಂಥದ್ದು. ಸೊ ನೋಡಿ, ಈ ರೀತಿ ಇತ್ತು ನಾವು ಮಾಡಿದ ಪೂಜೆ ಇದೆಲ್ಲ. ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು, ಸೊ ಹಾಗಾಗಿ ಎಲ್ಲ ಲೇಟಾಗಿ ಬರ್ತಾ ಇದೆ, ಸಾರಿ. ಇವಾಗ ಹೊರಗಡೆಯಿಂದ ಬಂದಮೇಲೆ ನಾವು ಇಟ್ಟಿರೋ ಅಂಥ ತಿಂಡಿಗಳು ಏನೇನಿರುತ್ತೆ ಅದನ್ನೆಲ್ಲ ಒಂದು ಎಲೆಯಲ್ಲಿ ಸ್ವಲ್ಪ ಎಲ್ಲನೂ ಎಡೆ ಮುಂದೆ ಇಟ್ಬಿಟ್ಟು ಮಿಕ್ಕಿರೋ ಅಂಥ ತಿಂಡಿಗಳನ್ನೆಲ್ಲ ಎತ್ತಿ ಇಟ್ಕೋತೀವಿ. ಹಾಗೆ ಊಟ ಏನೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ಎಲ್ಲರೂ ಒಂದೊಂದು ಎಲೆ ತೊಗೊಂಡು ಈ ರೀತಿ ಊಟ ಮಾಡ್ಕೋತೀವಿ. ಸೊ ಮಕ್ಕಳು ಕೂಡ ಎಲ್ಲರೂ ಒಂದೊಂದು ಎಲೆಯಲ್ಲಿ ಊಟ ಮಾಡ್ತಾಯಿದ್ರು. ಈ ಹಬ್ಬಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಟೇಸ್ಟು. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ಮಾಲೆಯ ಅಮಾವಾಸ್ಯೆ ಅಥವಾ ಪಕ್ಷದ ಹಬ್ಬ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಂಟಿಲ್ ದೇ ಟೇಕ್ ಕೇರ್, ಬಾಯ್ ಬಾಯ್.